ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಿಮ್ಮಗಳಿಗೆ ರಿಸಲ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಇದರ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನು ಕೂಡ ನಿನ್ನೆ ಕೂಡ ಅಪ್ಡೇಟ್ ಮಾಡಿದೆ. ಮತ್ತು ಅದರ ಜೊತೆಗೆ ನಾನು ಹೇಳಿದ್ದೆ ನಿಮಗೆ ಮಾರ್ನಿಂಗ್ ಏನಂದರೆ, ನೀವು ನನಗೆ ಡೌಟ್ಗಳು ಏನಾದ್ರು ಇದ್ದಲ್ಲಿ ನನಗೆ ಕಾಮೆಂಟ್ಸನ್ನು ಹಾಕಿ, ಅದು ಕಾಮೆಂಟ್ಸ್ 2-3ಕ್ಕಿಂತ ಹೆಚ್ಚಿಗೆ ಇದ್ದರೆ ಅದನ್ನು ನಾನು ವಿಡಿಯೋ ಮುಖಾಂತರ ನಿಮಗೆ ಫ್ರೀ ಇದ್ದಾಗ 1 ನಿಮಿಷ 2 ನಿಮಿಷ ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ನಿಮಗೆ ಅದರ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತೇನು ಈ ಒಂದು ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾಯಿದೆ ಅಂದರೆ, ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಕಂಪ್ಲೀಟ್ ಪ್ರೊಸೆಸನ್ನು ಹೇಳಿ ಅಂತ ಒಂದು ಕಾಮೆಂಟ್ಸ್ ಬಂದಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂಥ ಸಣ್ಣ ಪುಟ್ಟ ಕಾಮೆಂಟ್ಗಳು ಇದ್ದು, ಈ ವಿಡಿಯೋದಲ್ಲಿ ನಾನು ಫಸ್ಟ್ ರೌಂಡ್ ವಿದ್ಯಾರ್ಥಿಗಳು ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅವರು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅದ್ರ ಜೊತೆಗೆ ಏನಂದರೆ, ಇಲ್ಲಿ ಇನ್ನೂವರೆಗೂ ಕೂಡ ಫಸ್ಟ್ ರೌಂಡ್ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಯಾವುದೇ ಥರದಂಥ ಲಿಂಕನ್ನು ಅಪ್ಡೇಟ್ ಮಾಡಿಲ್ಲ. ಅವರ ಒಂದು ಸ್ಕೆಡ್ಯೂಲ್ ಪ್ರಕಾರ ಏನಂತಂದರೆ, ಇವತ್ತು ಲಿಂಕನ್ನು ಕೊಡ್ತಾರೆ, ಇವತ್ತು ಈವ್ನಿಂಗ್ ತನಕ ಲಿಂಕ್ ಕೊಡ್ತಾರೆ. ಆ ಲಿಂಕಿಗೆ ಹೋಗಿ ನೀವೇನು ಮಾಡಬೇಕು, ಆರ್ಡರ್ ಕಾಪಿ ಪೇಮೆಂಟ್ ಮಾಡಬೇಕು. ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಪೇಮೆಂಟನ್ನು ಮಾಡಬೇಕು. ಆವಾಗ ನಿಮಗೆ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇವಾಗ ಹೋಗೋಣ. ಇವಾಗ ಪ್ರೊಸೀಜರ್ ಯಾವ ರೀತಿಯಾಗಿ ಈ ಫಸ್ಟ್ ರೌಂಡಿಗೆ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಜೊತೆಗೆ ಟೆಲಿಗ್ರಾಮ್ ಇದೆ, ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಒಳಗಡೆ, ಹೋಗಿ ಜಾಯಿನ್ ಆಗಿ ಅಲ್ಲಿ ಕೂಡ ಡಿಸ್ಕಷನ್ ಮಾಡ್ಬೋದು. ಸೊ ಈಗಾಗಲೇ ಲಿಂಕ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ. ಒಂದು ಇಲ್ಲಿ ಲಿಂಕ್ ಕೊಟ್ಟಿರುವಂಥದ್ದು ನಿಮ್ಮ ಸೀಟು ಹಂಚಿಕೆಯ ಫಲಿತಾಂಶ ನೋಡ್ಕೊಳ್ಬೋದು. ಎರಡನೇದಾಗಿ ಕಟ್ ಆಫ್ ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಮೂರನೇದಾಗಿ ಫಲಿತಾಂಶದ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಅಧಿಸೂಚನೆಯಲ್ಲಿ ಫಸ್ಟ್ ಚಾಯ್ಸ್ ಎಂಟ್ರಿ ಮಾಡೋರಿಗೆ ಸಂಬಂಧಿಸಿದಂಥ ಇರುತ್ತೆ. ಸೊ ಇಲ್ಲಿ ಚಾಯ್ಸ್ 1 ಅಭ್ಯರ್ಥಿಗಳು ಯಾರಿಗೆಲ್ಲ ಸೀಟ್ ಸಿಕ್ಕಿದೆ, ಆಮೇಲೆ ಅವರಿಗೆ ಕಾಲೇಜು ಕೂಡ ಇಷ್ಟ ಆಗಿದೆ, ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಬಯಸಿರುವಂಥ ಅಭ್ಯರ್ಥಿಗಳಿಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ಗಳನ್ನು ಲಿಂಕನ್ನು ಸಪ್ರೇಟಾಗಿ ಬಿಡ್ತಾರೆ ಈವ್ನಿಂಗ್ ತನಕ. ಇಲ್ಲೇನು ಮಾಹಿತಿ ಇದೆ ಅಂತಂದರೆ, ಏನೆಲ್ಲ ರೂಲ್ಸ್ ಇದ್ದಾವೆ. ಯಾಕಂದರೆ ಈ ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂದರೆ ನಿಮಗೆ ಸೀಟ್ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಒಂದನೇದು ಒಳಗಡೆ ಇದೆ ನೋಡಿರಿ, ಇಲ್ಲಿ ನಾವು ಓದ್ತಾ ಇದ್ದೇನೆ. ಒಳಗಡೆ ಇರುವಂಥದ್ದು, ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿಯು ತನಗೆ ದೊರಕಿರುವ ಸೀಟು ತೃಪ್ತಿಕರವಾಗಿದ್ದಲ್ಲಿ ಚಾಯ್ಸ್ 1 ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಗೆ ಇಷ್ಟ ಆಗಿದ್ದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅದೇ ವೆಬ್ಸೈಟ್ನಿಂದ 3 ಪ್ರತಿಯುಳ್ಳ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಎರಡನೇ ಆಪ್ಷನ್ ಏನಂದರೆ, ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಮತ್ತು ನೀವು ಚಾನಲನ್ನು 3 ಪ್ರತಿಗಳು ಇರುವಂಥದ್ದು, 1, 2, 3 ಪ್ರತಿ ಇರುತ್ತೆ. ಆ 3 ಪ್ರತಿ ಇರುವಂಥ ಪ್ರಿಂಟ್ ತಗೋಬೇಕು. ಚಾನಲ್ ಪ್ರಿಂಟ್ ತಗೊಂಡ್ಮೇಲೆ ಚಾನಲಲ್ಲಿ ಅಭ್ಯರ್ಥಿ ಎಲ್ಲ ವಿವರಗಳು, ಅಂದರೆ ಅಭ್ಯರ್ಥಿ ಹೆಸರು, ಸಿ.ಇ.ಟಿ ನಂಬರು, ಆಯ್ಕೆ ಕಾಲೇಜು, ಕೋರ್ಸು, ಆಮೇಲೆ ಪಾವತಿಸಬೇಕಾದ ಶುಲ್ಕ, ಆಮೇಲೆ ಬ್ಯಾಂಕ್ ಖಾತೆ ಸಂಖ್ಯೆ, ಇವೆಲ್ಲವನ್ನು ರೆಡಿಮೇಡ್ ಇರುತ್ತೆ. ಅಭ್ಯರ್ಥಿ ಏನು ಮಾಡಬೇಕು, ಅದರ ಮೇಲೆ ಒಂದು ಸಹಿ ಮಾಡಿ ಅದನ್ನು ಹೋಗಿ ಬ್ಯಾಂಕಿಗೆ ಪೇ ಮಾಡಬೇಕಾಗತ್ತೆ. ಪ್ರಾಧಿಕಾರ ವೆಬ್ಸೈಟ್ನಿಂದ ಪ್ರವೇಶ ಪತ್ರವನ್ನು ಪಡೆದು ನಿಗದಿತ ಪಡಿಸಿದ ಜಾಗದಲ್ಲಿ ಅಭ್ಯರ್ಥಿಯು ಸಹಿ ಮಾಡಿಕೊಂಡು ಹಾಗೂ ಎಲ್ಲ ಮೂಲ ದಾಖಲಾತಿಗಳನ್ನು, ಅಂದರೆ ನೀವು ಯಾವಾಗ ಪೇ ಮಾಡ್ತೀರಿ, ಚಲನ ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡ್ತೀರಿ, ಪೇ ಮಾಡಿದ ಮೇಲೆ ನಿಮಗೆ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಆ ಆರ್ಡರ್ ಕಾಪಿಯಲ್ಲಿ ನೀವು ಸಹಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ತಗೊಂಡು ಮತ್ತು 5ನೇ ತಾರೀಕಿನ ಒಳಗಡೆ ಹೋಗಿ ನೀವು ಕಾಲೇಜಿಗೆ ಅಡ್ಮಿಷನನ್ನು ಪಡಿಬೇಕಾಗತ್ತೆ. ಮತ್ತು ಇಲ್ಲಿ 5ನೇ ಪಾಯಿಂಟ್ ಏನು ಹೇಳ್ತಾ ಇದೆ ಅಂತಂದರೆ, ಕಾಲೇಜಿನ ಪ್ರವೇಶ ಪಡೆದ ನಂತರ ಅಭ್ಯರ್ಥಿಗಳು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ ಪ್ರವೇಶ ಪಡೆದ ಬಗ್ಗೆ ದಾಖಲಿಸಬೇಕು. ಅಂದರೆ ಸೀಟ್ ಕನ್ಫರ್ಮೇಷನ್ ಮಾಡಿರೋ ಬಗ್ಗೆ ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ KU ವೆಬ್ಸೈಟಿಗೆ ಹೋಗಿ ಅಪ್ಡೇಟ್ ಮಾಡಬೇಕಾಗತ್ತೆ. ಅಡ್ಮಿಷನ್ ಆದಮೇಲೆ KUದಲ್ಲಿ ಕನ್ಫರ್ಮೇಷನ್ ಮಾಡಬೇಕಾಗತ್ತೆ, ಸೀಟ್ ನಾವು ತೊಗೊಂಡಿದ್ದೀವಿ ಅಂತ. ನೆಕ್ಸ್ಟ್ ಇಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾದವರು ಪ್ರಾಧಿಕಾರದಲ್ಲಿ ಮೂಲ ದಾಖಲಾತಿ ಸಲ್ಲಿಸುವ ಬಗ್ಗೆ ನೀಡಿರುವ ಪ್ರತ್ಯೇಕ ಪ್ರಕಟಣೆಯನ್ನು ಓದಿಕೊಳ್ಳಿ. ನೀವು ನೀಟ್ ವಿದ್ಯಾರ್ಥಿಗಳಾದಲ್ಲಿ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಪ್ರಕ್ರಿಯೆ ಇರುತ್ತೆ. ಆಮೇಲೆ ವಿದ್ಯಾರ್ಥಿಗಳು ಏನಂದರೆ, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯಕೀಯ ಸೀಟು ಪಡೆದು ಹಾಗೂ ಖಾಸಗಿ ಕಾಲೇಜಲ್ಲಿ NRI ಮತ್ತು ಮ್ಯಾನೇಜ್ಮೆಂಟ್ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಏನು ಮಾಡಬೇಕಂತಂದರೆ, ಅವರುಗಳಿಗೆ ಸಪ್ರೇಟ್ ಆದಂಥ ಒಂದು ಪ್ರೊಸೀಜರ್ ಇದೆ, ಅದನ್ನು ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಟೋಟಲಾಗಿ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮೇಲೆ ಬಿಟ್ಟಿರುವಂಥ ಒಂದು 5 ಪಾಯಿಂಟ್ಗಳು ವೆರಿ ಇಂಪಾರ್ಟೆಂಟ್ ಇರ್ತಾವೆ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ರಿಮೇನಿಂಗ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ A ಮತ್ತು O ಇವೆರಡು ಸಂಬಂಧಿಸಿದಂತೆ ಇರುತ್ತೆ.